ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ಟೆಮ್ ಸ್ಟಿಚ್ನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಜರಿ ಥ್ರೆಡ್ ತೊಗೊಂಡು ನಿಡ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಇವಾಗ ಜರಿ ಥ್ರೆಡ್ಗೆ ನಾಟ್ ಹಾಕ್ಕೊಳ್ಬೇಕು. ಇವಾಗ ನೋಡಿ, ನಾನು ನಾಟ್ ಹಾಕ್ಕೊಂಡಾದ್ಮೇಲೆ ಇವಾಗ ಸ್ಟೆಮ್ ಸ್ಟಿಚ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ. ಈಗ ಫಸ್ಟ್ ಸ್ಟಾರ್ಟಿಂಗು ಬ್ಯಾಕ್ ಸೈಡ್ಗೆ ಒಂದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಮುಂದೆ ಒಂದು ಚೈನ್ ಹಾಕ್ಕೋಬೇಕು. ಈಗ ಚೈನ್ ಹಾಕೊಂಡ ನಂತರ ಚಿಕ್ಕದಾದ ಒಂದು ಸ್ಮಾಲ್ ಸೈಜು, ಈಗ ಇನ್ನೊಂದು ಚಿಕ್ಕದಾದ ಒಂದು ಚೈನ್ ಹಾಕ್ಕೋಬೇಕು. ಮತ್ತು ಬ್ಯಾಕ್ ಸೈಡಿಗೆ ಸ್ವಲ್ಪ ಹಿಂದೆ ಬ್ಯಾಕ್ ಸೈಡ್ ಬಂದು ಒಂದು ಚೈನ್ ಹಾಕ್ಕೊಂಡು ಮತ್ತು ಲಾಕ್ ಮಾಡ್ಕೋಬೇಕು. ಫುಲ್ ಬ್ಯಾಕ್ ಬರೋಂಗಿಲ್ಲ, ಸ್ವಲ್ಪ ಹಾಫ್ ಬಂದರೆ ಸಾಕು. ನೀವೇನು ಹಾಕಿರ್ತಿರಲ್ಲ ಚೈನು, ಆ ಚೈನ್ ಹಾಫ್ ಬಂದರೆ ಸಾಕು ನೋಡಿ. ಇವಾಗ ಮತ್ತೆ ಮುಂದೆ ಒಂದು ಚೈನ್ ಹಾಕ್ತಾಯಿದ್ದೀನಿ, ಚಿಕ್ಕದಾದೊಂದು ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ಚಿಕ್ಕದಾದೊಂದು ಚೈನ್ ಹಾಕ್ಕೊಂಡು ಮತ್ತೆ ಅದರ ಹತ್ರ ಮತ್ತೊಂದು ಚಿಕ್ಕದಾದೊಂದು ಚೈನ್ ಹಾಕಿ ಲಾಕ್ ಮಾಡಿಕೊಂಡು ನೋಡಿ. ನೀವು ಆರಿ ವರ್ಕಲ್ಲೆಲ್ಲ ಬ್ಲೌಸಲ್ಲೆಲ್ಲ ಹಾಕುವಾಗ ಈ ಥರದ್ದೆಲ್ಲ ಡಿಸೈನ್ಸ್ ಸ್ಟಿಚ್ಚನ್ನ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಯಾಕೆ ಜಾಸ್ತಿ ಇವಾಗ ಇನ್ನೂ ಬೀಡ್ಸ್ ತುಂಬ ಜನ ಕಾಮೆಂಟ್ ಮಾಡಿದರು, ಬೀಡ್ಸ್ ವರ್ಕ್ ಯಾವಾಗ ಕಲಿಸ್ತೀರಾ, ಬೀಡ್ಸ್ ಯಾವ ಬೀಡ್ಸ್ ಬೇಕು ಏನು ಅಂತ ಖಂಡಿತ ತಿಳಿಸ್ತೀನಿ. ಫಸ್ಟು ಥ್ರೆಡ್ ವರ್ಕಲ್ಲಿ ಪ್ರಾಕ್ಟೀಸ್ ಮಾಡಿ. ಥ್ರೆಡ್ ವರ್ಕಿಂದ ಬೇಸಿಕ್ಕಿಂದ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಥ್ರೆಡ್ ವರ್ಕಲ್ಲೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ಬೀಡ್ಸ್ ವರ್ಕು ಈಸಿ ಆಗುತ್ತೆ. ಸೊ ಹಾಗಾಗಿ ಬೇಸಿಕಲ್ಲಿ ಏನೇನು ಥ್ರೆಡ್ ವರ್ಕ್ ಬರುತ್ತಲ್ಲ ಇನ್ನು ನಾನು ಥ್ರೆಡ್ ವರ್ಕ್ನೇ ಹೇಳ್ಕೊಡ್ತಾ ಇದ್ದೀನಿ. ತುಂಬ ವಿಡಿಯೋಸ್ ಇದೆ ಇನ್ನೊಂದು ಥ್ರೆಡ್ ವರ್ಕಲ್ಲಿ, ಎಲ್ಲ ಫಸ್ಟ್ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೆಲ್ಲ ಪ್ರಾಕ್ಟೀಸ್ ಆದಮೇಲೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಥ್ರೆಡ್ ವರ್ಕಲ್ಲಿ ಏನೇನು ಬರುತ್ತೆ ಅಂತ ನೋಡಿ. ಈ ಥರ ಗೊತ್ತಾಗ್ತಿದೆಯಾ? ಚಿಕ್ಕದೊಂದು ಲಾಕ್ ಮಾಡಿಕೊಂಡು ಮತ್ತು ಹಾಫು, ನಾನು ಆ್ಯಕ್ಚುಲಿ ಇಲ್ಲಿಂದ ತೊಗೊಂಡಿದ್ದು ಇಲ್ಲಿ ಹಾಫಿಗೆ, ಇದ್ರ ಹಾಫ್ ಬರುತ್ತಲ್ಲ ಸ್ಟೆಮ್ ಸ್ಟಿಚ್ ಅಂತೇಳಿ ಕರೀತಾರೆ ಇದನ್ನು. ಈ ರೀತಿ ಹಾಕ್ತಾ ಹೋಗಬೇಕು. ನೋಡಿ ಈ ಥರ ಈಗ ಹಾಕ್ಕೊಂಡ ನಂತರ ನೆಕ್ಸ್ಟ್ ಲಾಸ್ಟಿಗೆ ಹಾಕ್ಕೊಳ್ತಾ ಬರಬೇಕು. ಈ ಥರ ಹಾಕ್ಕೊಂಡಾದ್ಮೇಲೆ ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ಹಿಂದಿನ ವಿಡಿಯೋದಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ. ತುಂಬ ಈಸಿ ಇದು, ನೀವು ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ ನೋಡಿ. ಸ್ಟೆಮ್ ಸ್ಟಿಚ್ ಇದು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಇದನ್ನು ಇವಾಗ ನಾನು ಥ್ರೆಡ್ಡಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ನೀವು ಯಾವ ಕಲರ್ ಆದರೂ ತೊಗೊಳ್ಳಿ. ಇವಾಗ ಸಿಲ್ಕ್ ಥ್ರೆಡ್ಡಿಂದ ಸ್ಟೆಮ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಈಗ ಫಸ್ಟ್ ಸ್ಟಾರ್ಟಿಂಗು ನಾವು ಏನೇ ವರ್ಕ್ ಮಾಡ್ಕೋಬೇಕಾದ್ರೂ, ನಾವು ಆರಿ ವರ್ಕಲ್ಲಿ ಏನು ವರ್ಕ್ ಸ್ಟಾರ್ಟ್ ಮಾಡಬೇಕಾದ್ರೂ ನಾನು ಫಸ್ಟ್ ನಿಮಗೆ ಅದೇ ಹೇಳ್ತಾ ಇರ್ತೀನಿ. ಬ್ಯಾಕ್ ಸ್ಟಿಚ್ಚು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ಇವಾಗ ಒಂದು ಚೈನ್ ಸ್ಟಿಚ್ಚನ್ನ ಹಾಕ್ಕೋಬೇಕು. ಹಾಕೊಂಡ ನಂತರ ಅದರ ಹತ್ರನೇ ಲಾಕ್ ಮಾಡ್ಕೋಬೇಕು. ಚಿಕ್ಕದೊಂದು ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡಿ ಮತ್ತು ಅರ್ಧಕ್ಕೆ ಸೆಂಟ್ರಿಗೆ ಇಲ್ಲಿ ಏನಿದೆಯಲ್ಲ, ನಾನು ಇಲ್ಲಿಂದ ಇಲ್ಲಿಗೇನು ಹಾಕಿದ್ದೀನಲ್ಲ ನಿಮಗೆ ಜರಿಯಲ್ಲಿ ಕಾಣಿಸ್ತಾ ಇಲ್ವಾ ಅಂತ ಇನ್ನೊಂದು ಸರಿ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಇಲ್ಲಿಂದ ಇಲ್ಲಿಗೆ ನಾನು ಹಾಕಿದ್ದೀನಲ್ಲ ಚೈನ್, ದೊಡ್ಡ ಚೈನ್ ಹಾಕಿದ್ದೀನಲ್ಲ, ಸ್ವಲ್ಪ ದೊಡ್ಡದೇ ಹಾಕ್ಕೋಬೇಕು. ಸೆಂಟ್ರಿಗೆ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಕೆಳಗಡೆಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ಮತ್ತೊಂದು ಚೈನ್ ಹಾಕ್ಕೊಂಡು ಮತ್ತು ಚಿಕ್ಕದಾದೊಂದು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಬ್ಯಾಕ್ ಸ್ಟಿಚ್ ಹಾಕ್ಕೊಂಡೊಂದು ಚೈನ್ ಸ್ಟಿಚ್ ಹಾಕಿ
ಅದಕ್ಕೆ ಮತ್ತೆ ಚಿಕ್ಕದೊಂದು ಬ್ಯಾಕ್ ಚೈನ್ ಸ್ಟಿಚ್ ಹಾಕ್ಕೊಂಡು ಇದೇ ಥರ ಸೇಮ್ ಎಂಡ್ವರೆಗೂ ನೋಡಿ, ಇದೇ ಸೇಮ್ ಟೈಪು ಎಂಡ್ವರೆಗೂ ಹಾಕ್ತಾ ಹೋಗಬೇಕು. ಈ ಥರ ಸ್ಟೆಮ್ ಸ್ಟಿಚ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳಿದರೆ, ಆರಿ ವರ್ಕಲ್ಲಿ ನಿಮಗೆ ಸ್ಮಾಲ್ ಬುಟ್ಟ ಎಲ್ಲ ಹಾಕಬೇಕಾಗತ್ತೆ. ಸ್ಲೀವ್ ಎಲ್ಲ ವರ್ಕ್ ಮಾಡುವಾಗ ಆ ಸ್ಮಾಲ್ ಬುಟ್ಟ ಹಾಕುವಾಗ ಚೈನ್ ಸ್ಟಿಚ್ ಬದಲು ಇದನ್ನ ಯೂಸ್ ಮಾಡ್ಕೋಬೇಕು. ಸ್ಟೆಮ್ ಸ್ಟಿಚ್ನ ಯೂಸ್ ಮಾಡಿಕೊಂಡು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಥಿಕ್ನೆಸ್ ದಪ್ಪ ಕಾಣಿಸುತ್ತೆ. ಸೊ ಹಾಗಾಗಿ ಸ್ಟೆಮ್ ಸ್ಟಿಚ್ನ ಯೂಸ್ ಮಾಡ್ಕೊಳ್ಬೇಕು. ಆವಾಗ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ಒಂದು ಈ ಥರ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಬೇಸಿಕ್ ಚೈನ್ ಸ್ಟಿಚ್ ಎಲ್ಲ ಯಾರೆಲ್ಲ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಿರ್ತೀರೋ ಅವರೆಲ್ಲ ತುಂಬ ಈಸಿ ಆಗುತ್ತೆ ಥ್ರೆಡ್ ವರ್ಕು. ಏನಾದರೂ ನಿಮಗೆ ಚೈನ್ ಸ್ಟಿಚ್ ಇನ್ನೂ ನಿಮಗೆ ಪ್ರಾಕ್ಟೀಸ್ ಆಗಿಲ್ಲ ಅಂತಂದರೆ ಇನ್ನೂ ಪ್ರಾಕ್ಟೀಸ್ ಮಾಡಿ. ನೀವು ಆರಾಮಾಗಿ ಫ್ರೀಯಾಗಿರುವಾಗ ಕೂತ್ಕೊಂಡು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೈನ್ ಸ್ಟಿಚ್ ನಿಮಗೆ ಬರುತ್ತೆ. ಬೇಸಿಕ್ ಚೈನ್ ಸ್ಟಿಚ್ ಕಲಿತ್ರೆ ಮಾತ್ರ ಆರಿ ವರ್ಕ್ ತುಂಬ ಈಸಿ ಆಗುತ್ತೆ. ನೋಡಿ ಇವಾಗ ಇದೇ ಥರನೇ ಸೇಮ್ ಡಿಸೈನ್ ಹಾಕ್ಕೊಂಡು ಕಂಪ್ಲೀಟಾಗಿ ಮುಗಿತಾ ಬಂತು. ಇವಾಗ ಲಾಸ್ಟ್ ಎಂಡಿಗೆ ಇನ್ನೊಂದು ಸ್ಟಿಚ್ ಹಾಕಿಬಿಟ್ಟು ನೋಡಿ, ನಿಮಗೆ ಅರ್ಥ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಜರಿ ಸ್ಟಿಚ್ಚಲ್ಲಿ ಯಾವ ರೀತಿ ಹಾಕೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಸಿಲ್ಕ್ ಥ್ರೆಡ್ಡಲ್ಲಿ ಸ್ಟೆಮ್ ಸ್ಟಿಚ್ಚನ್ನು ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಯಾರೆಲ್ಲ ಹಾಗೆ ನೋಡ್ತಿದ್ದಾರೆ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ನೋಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.